ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 12 ಬಗ್ಗೆ ತುಂಬಾ ಅಪ್ಡೇಟ್ ಕೇಳೇ ಇರ್ತೀರಾ. ಪ್ರೋಮೋ ಬಂದಾಯ್ತು, ಲೋಗೋ ಬಂದಾಯ್ತು, ಡೇಟ್ ಕೂಡ ಅನೌನ್ಸ್ಮೆಂಟ್ ಆಗೋಯ್ತು 28ಕ್ಕೆ ಅಂತ. ಆದ್ರೆ ಈ ವಿಡಿಯೋದಲ್ಲಿ 5 ಅಪ್ಡೇಟ್ಸ್ ಇದೆ. ಅಪ್ಡೇಟ್ ಏನಂತ ಮಾತಾಡೋಣ. ಮೊದಲನೇದಾಗಿ ಈ ಸೀಸನ್ ಲೈವ್ ಇರುತ್ತಾ, ಸೆಕೆಂಡ್ ಬಂದ್ಬಿಟ್ಟು ಟೈಮ್ ಯಾವಾಗ, ಥರ್ಡ್ ಬಂದ್ಬಿಟ್ಟು ಕಿಚ್ಚ ಸರ್ ಒಂದು ಹಿಂಟ್ ಕೊಟ್ಟಿದ್ದಾರೆ ಈ ಬಿಗ್ ಬಾಸ್ ಸೀಸನ್ ಬಗ್ಗೆ 12 ಬಗ್ಗೆ ಯಾವ ರೀತಿ ಇರುತ್ತೆ ಈ ಸೀಸನ್ ಅಂತ. ಇನ್ನು ಹೌಸ್ ಯಾವ ರೀತಿ ಇದೆ ಅಂತ ಈ 5 ಅಪ್ಡೇಟ್ ಬಗ್ಗೆ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ಈ ಸೀಸನ್ ಲೈವ್ ಇರುತ್ತಂತೆ. ಆಲ್ಮೋಸ್ಟ್ ಆಲ್ 90% ಗುರು ಈ ಸೀಸನ್ ಅಲ್ಲಿ ಲೈವ್ ಇದ್ದೇ ಇರುತ್ತೆ. 20/7 ನಾವು ಲೈವ್ ನೋಡ್ಬೋದು ಬಿಗ್ ಬಾಸ್ ಅನ್ನ 12 ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ಬೋದು. ಇನ್ನು ಟೈಮಿಂಗ್ ಅಂತ ಕೇಳ್ತಾರೆ, ಆಲ್ಮೋಸ್ಟ್ ಆಲ್ ಸೇಮ್ ಟೈಮ್ ಇರುತ್ತೆ, 9:30 ಟೈಮ್ ಇರುತ್ತೆ. ಅದೇ ಟೈಮ್ಗೆನೆ ನಾವು ಬಿಗ್ ಬಾಸ್ ಸೀಸನ್ 12 ನೋಡ್ಬೋದು. ಇನ್ನು ಮೂರನೇ ಬಂದ್ಬಿಟ್ಟು ಎರಡನೇ ಪ್ರೋಮೋ ಸೆಕೆಂಡ್ ವೀಕ್ ಅಲ್ಲಿ, ಅಂದ್ರೆ ಈಗ ಈ ಡೇಟ್ ಬಂದ್ಬಿಟ್ಟು 6-7 ನಡೀತಾ ಇದೆ. ಸುಮಾರಾಗಿ 15ರಿಂದ 20 ಒಳಗಡೆ ಸೆಕೆಂಡ್ ಪ್ರೋಮೋ ಬರುತ್ತೆ. ಆ ಪ್ರೋಮೋದಲ್ಲಿ ಹೌಸ್ ಹೇಗಿರುತ್ತೆ, ಹೌಸ್ ಯಾವ ರೀತಿ ಒಂದು ಡಿಸೈನ್ ಮಾಡಿದ್ದಾರೆ, ಕಾನ್ಸೆಪ್ಟ್ ಏನಿರುತ್ತೆ, ಇಲ್ಲಿ ಮುಖ್ಯವಾಗಿ ಕಾನ್ಸೆಪ್ಟ್ ಬಗ್ಗೆ ಖಂಡಿತವಾಗ್ಲೂ ಒಂದು ಇಂಟ್ ಕೊಡ್ತಾರೆ. ನಮಗೆ ಕಿಚ್ಚ ಸರ ಟ್ವೀಟ್ ಮಾಡಿದ್ದಾರೆ. ಮೊದಲೇ ಟ್ವೀಟ್ ಮಾಡಿ ಅವರು ಪ್ರೋಮೋ ತುಂಬಾ ಚೆನ್ನಾಗಿ ಬಂದಿದೆ, ಟೀಮ್ ತುಂಬಾ ಎಫರ್ಟ್ ಹಾಕಿದ್ದಾರೆ, ತುಂಬಾ ಸಪೋರ್ಟ್ ಮಾಡಿದಾರ. 15 ಮಿಲಿಯನ್ ವ್ಯೂಸ್ ಕೂಡ ಬಂದಿದೆ ಆ ಪ್ರೋಮೋ, ಮೊದಲ ಪ್ರೋಮೋ. ಆ ಪ್ರೋಮೋ ಬಂದಿರೋ ಕಾರಣ ಆ ಪ್ರೋಮೋ ಬಂದ ಮೇಲೆ ಆ ಪ್ರೋಮೋ ಕೆಳಗಡೆ ಟ್ವೀಟ್ ಮಾಡಿದ್ದಾರೆ ಕಿಚ್ಚ ಸಾರು. ಇದು ಶಾಂಪಲ್ ಮಾತ್ರ. ಸೆಕೆಂಡ್ ಪ್ರೋಮೋದಲ್ಲಿ ಹೌಸ್ ಯಾವ ರೀತಿ ಇದೆ, ಕಾನ್ಸೆಪ್ಟ್ ಯಾವ ರೀತಿ ಇದೆ, ಇಟ್ಸ್ ಎ ಬಿಗ್ಗರ್ ದೆನ್ ಅಂತ ಹೇಳಿದ್ದಾರೆ. ತುಂಬಾ ದೊಡ್ಡದಾಗಿ ಇದೆ, ತುಂಬಾ ದೊಡ್ಡದಾಗಿ ಆಲೋಚನೆ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಸೆಕೆಂಡ್ ಪ್ರೋಮೋ ಕೂಡ. ಆ ಪ್ರೋಮೋ ನೋಡಿದ್ರೆ ನೀವು ಶಾಕ್ ಆಗ್ತೀರಾ ಅಂತ ಕಿಚ್ಚ ಸರ್ ಒಂದು ಟ್ವೀಟ್ ಮಾಡಿದ್ದಾರೆ ಟ್ವಿಟರ್ ಅಲ್ಲಿ. ಮೊದಲೇದು ಹೇಳಿದೆ ಟೈಮಿಂಗ್ ಆಯ್ತು, ಸೆಕೆಂಡ್ ಬಂದ್ಬಿಟ್ಟು 20 ಲೈವ್ ಬಾರ್ಸ್ ಲೈವ್ ಐತ್ ಅಂತ ಹೇಳಿದೆ, ಮೂರನೇದು ಬಂದ್ಬಿಟ್ಟು ಹೌಸ್ ಹೇಳಿದೆ, ನಾಲ್ಕನೇದು ಬಂದ್ಬಿಟ್ಟು ಈ ಸಲ ಕಂಟೆಸ್ಟೆಂಟ್ ಗಳನ್ನ ಕಾಮನ್ ಮ್ಯಾನ್ ಹಾಗೆ ಹೀಗೇನಿರಲ್ಲ, ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಗೊತ್ತಿರೋ ಮಕ್ಕಳನ್ನ ತಗೊಂಡ್ಬಂದು ಕೂರಿಸ್ತಾರೆ ನಮ್ಮ ಮುಂದೆ, ನೋಡ್ರಪ್ಪ ನೀವು ಬಿಗ್ ಬಾಸ್ ಅಂತ. ಆಲ್ಮೋಸ್ಟ್ ಅಲ್ಲಿ ಅದೇ ಇರುತ್ತೆ. ಇಲ್ಲಿ ಮುಖ್ಯವಾಗಿ ಸೆಕೆಂಡ್ ಪ್ರೋಮೋಗೆ ಮಾತಾಡಲೇಬೇಕು. ಕಿಚ್ಚ ಸರ್ ಯಾವ ರೀತಿ ಹೇಳಿದ್ದಾರೆ ಅಂದ್ರೆ, ಬಿಗ್ಗರ್ ಅಂತ ಹೇಳ್ದಲ್ಲ, ನೀವು ಊಹೆ ಮಾಡಕ್ಕೂ ಆಗಲ್ಲ ಆ ರೀತಿ ಇರುತ್ತೆ ಅಂತ. ಮೊದಲೇದಾಗಿ ಮನೆ ಅನ್ನೋದು ಇದಕ್ಕಿಂತ ಮುಂಚೆ ಬೇರೆ ಕಡೆ ಇತ್ತು. ಈಗ ಯೂನಿವರ್ಸಿಟಿ ಫಿಲ್ಮ್ ಸಿಟಿಯಲ್ಲೆಲ್ಲ ಮಾಡಿದ್ದಾರೆ ಕೂಡ. ಆ ಹೌಸ್ ಬಗ್ಗೆ ಹೌಸ್ ತೋರಿಸ್ತಾ ನಮ್ಗೆ ಸೆಕೆಂಡ್ ಪ್ರೋಮೋದಲ್ಲಿ. ಆ ಪ್ರೋಮೋದಲ್ಲಿ ತುಂಬಾ ಅದ್ಭುತವಾಗಿರುತ್ತೆ. ಇನ್ನೊಂದು ಬಂದ್ಬಿಟ್ಟು ನೀವು ನೋಡಿ ಹೇಳ್ತೀರಾ ಸೆಕೆಂಡ್ ಪ್ರೋಮೋ ಬಂದಿತ್ತು. ಆ ಸೆಕೆಂಡ್ ಪ್ರೋಮೋ ಅಂದ್ರೆ ಆಕ್ಚುಲಿ ಸೆಕೆಂಡ್ ಪ್ರೋಮೋ ಅಂದ್ರೆ ಪ್ರೋಮೋ ರೀತಿ ಆಗಲ್ಲ, ಬಟ್ ಸೀರಿಯಲ್ಸ್ ನ ಇಂಪ್ರೂವ್ ಮಾಡಕ್ಕೆ, ಸೀರಿಯಲ್ಸ್ ನ ಇದು ಮಾಡಕ್ಕೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಸಾಮಾನ್ಯರಿಗೆ ಅವಕಾಶ ಅಂತ. ಏನಿಲ್ಲ, ನಾವು ಒಂದು ಸೀರಿಯಲ್ಸ್ ಅಲ್ಲಿ ನೋಡ್ಬೇಕಾದ್ರೆ ಒಂದು ಒಳ್ಳೆ ಪ್ರಶ್ನೆಗಳು ಕೇಳ್ತಾರೆ ಅವರು. ಒಳ್ಳೆ ಪ್ರಶ್ನೆ ಅಂದ್ರೆ ಸೀರಿಯಲ್ಸ್ ಅವ್ರು ಏನ್ ಮಾಡಿದ್ರು, ಇವ್ರು ಏನ್ ಮಾಡಿದ್ರು, ಯಾರು ನೋಡಿದ್ರು, ಯಾರು ಬೈದ್ರು ಅಂತ ಕೇಳ್ತಾರೆ. ಆ ಕೇಳಿದಾಗ ನಾವು ಆ ಜಿಯೋ ಹಾಸ್ಟೆಲ್ ಅಲ್ಲಿ ಹೋಗಿ ಆನ್ಸರ್ ಮಾಡಿದ್ರೆ ಬಿಗ್ ಬಾಸ್ ಮನೇಲಿ ನಮ್ಮನ್ನ ಒಂದು ಗೆಸ್ಟ್ ಆಗಿ ಹೋಗಿ ಕಳಿಸ್ತಾರೆ. ನಾವು ಹೋಗಿ ಅಲ್ಲಿ ಅವ್ರನ್ನ ಮಾತಾಡ್ಸ್ಕೊಂಡು ಯಾವ್ದೋ ಒಂದು ರೀತಿಯಲ್ಲಿ ಕಳಿಸ್ತಾರೆ. ಒಂದು ರೂಲ್ಸ್ ಇರುತ್ತೆ, ಆವಾಗ ನಾವು ಎಂಟ್ರಿ ಕೊಡ್ಬೋದು. ಈ ರೀತಿ ಆಗಿತ್ತು ಈ ಬಿಗ್ ಬಾಸ್ ನ 5 ಅಪ್ಡೇಟ್. ಮೊದಲನೇದಾಗಿ ಟೈಮು ಸೇಮ್ ಟೈಮ್ ಇರುತ್ತೆ. ಎರಡನೇ ಬಂದ್ಬಿಟ್ಟು ಲೈವ್ ಆಲ್ಮೋಸ್ಟ್ ಆಲ್ ಕನ್ಫರ್ಮ್ ಇದೆ ಲೈವ್. ಇನ್ನ ಥರ್ಡ್ ಬಂದ್ಬಿಟ್ಟು ಸೆಕೆಂಡ್ ಪ್ರೋಮೋ, ನಮ್ ಥರ್ಡ್ ಪ್ರೋಮೋದಲ್ಲಿ ನಮಗೆ ಬಿಗ್ ಬಾಸ್ ಮನೆ ಬಗ್ಗೆ, ಕಾನ್ಸೆಪ್ಟ್ ಬಗ್ಗೆ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. ಕಾನ್ಸೆಪ್ಟ್ ಯಾವ ರೀತಿ ಇರುತ್ತೆ ಅಂದ್ರೆ ವಿಚಿತ್ರವಾಗಿರುತ್ತೆ. ಅದ್ರ ಪ್ರಕಾರನೇ ಬಿಗ್ ಬಾಸ್ ಮನೆ ಕೂಡ ಅವರು ತಯಾರು ಮಾಡಿದ್ದಾರೆ. ಫೋರ್ತ್ ಬಂದ್ಬಿಟ್ಟು ಕಂಟೆಸ್ಟೆಂಟ್ ಗಳನ್ನ ಗೊತ್ತಿರೋ ಮಕ್ಕಳು ಯಾರು ತಗೊಂಬರಲ್ಲ, ಎಲ್ಲಾರು ಗೊತ್ತಿರೋನೆ ಕುಂದಿರ್ಸ್ತಾರಂತೆ ನಮ್ಗೆ ತೋರ್ಸಕ್ಕೋಸ್ಕರ. ಇನ್ನು 5 ಬಂದ್ಬಿಟ್ಟು ಪ್ರೋಮೋದಲ್ಲಿ ಇದು ನಾವು ಏನಾದ್ರೂ ಆನ್ಸರ್ ಮಾಡಿದ್ರೆ ಸೀರಿಯಲ್ ಯಾರಿದಾರೆ ಅಂತೇಳಿ ಆನ್ಸರ್ ಮಾಡಿದ್ರೆ, ಸೀರಿಯಲ್ ಬಗ್ಗೆ ನಾವೇನಾದ್ರೂ ಆನ್ಸರ್ ಮಾಡಿದ್ರೆ ನಮ್ಮನ್ನ ಬಿಗ್ ಬಾಸ್ ಮನೆಯಲ್ಲಿ ಗೆಸ್ಟ್ ಆಗಿ ಕಳಿಸೋ ಅವಕಾಶ ಇದೆ. ಗೆಸ್ಟ್ ಅಂದ್ರೆ ಒಂದು ವಾರ ಏನ್ ಇರ್ಸಲ್ಲ, ನಮ್ಮನ್ನ ಅವತ್ತ ಕರ್ಕೊಂಡ್ ಬರ್ತಾರೆ. ಹಾಗಿರುತ್ತೆ. ಇವತ್ತಿನ 5 ಅಪ್ಡೇಟ್ಸ್ ಇದಾಗಿತ್ತು. ದಯವಿಟ್ಟು ಬಿಗ್ ಬಾಸ್ ಬಗ್ಗೆ ಇಂಥ ಅಪ್ಡೇಟ್ಗಳು ಬೇಕಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಫೋಟೋಸ್, ವಿಡಿಯೋಸ್ ಬಿಗ್ ಬಾಸ್ ಬಗ್ಗೆ ನಿಮ್ಗೆ ಮುಂಚೆನೆ ಬೇಕು ನೋಡ್ಬೇಕನ್ನೋದಾದ್ರೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ, ಹೋಗಿ ಚಾನಲ್ ಜಾಯಿನ್ ಆಗಿ ವಾಟ್ಸ್ಆಪ್ ಅಲ್ಲಿ. ಅದರಲ್ಲಿ ಎಲ್ಲ ಅಪ್ಡೇಟ್ ಸಿಗ್ತಾ ಇರುತ್ತೆ. ಇದರಲ್ಲಿ ಅಪ್ಲೋಡ್ ಮಾಡಿದ್ರೆ ಗೊತ್ತಲ್ಲ ಕಾಪಿರೈಟ್ ಕ್ಲೈಮ್ ಬರುತ್ತೆ, ಆ ಕಾರಣಕ್ಕೆ ಇದರಲ್ಲಿ ಸಿಗಲ್ಲ. ದಯವಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಸೇಮ್ ಇದೆ DDD ಅಂತ ಫಾಲೋ ಮಾಡಿ, ಫೇಸ್ಬುಕ್ ಅಲ್ಲೂ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.